ಸಂಸ್ಥೆಯ ಎಐ ಟೂಲ್ ಗ್ರೋಕ್ ಬಳಸಿ ಮಹಿಳೆಯರ ಅಶ್ಲೀಲ ಮತ್ತು ಅಸಭ್ಯ ಚಿತ್ರಗಳನ್ನು ಸೃಷ್ಟಿಸ್ತಾ ಇರುವ ವಿಕೃತ ಘಟನೆಗಳ ಬಗ್ಗೆ ಭಾರತ ಸರ್ಕಾರ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಕೆಲವು ಬೇನಾಮಿ ಬಳಕೆದಾರರು ಮಹಿಳೆಯರ ಸಾಮಾನ್ಯ ಫೋಟೋಗಳನ್ನು ಅಶ್ಲೀಲವಾಗಿ ಮಾರ್ಪಡಿಸಿ ದುರ್ಬಳಕೆಯನ್ನ ಮಾಡಿಕೊಳ್ತಾ ಇರೋದು ಬೆಳಕಿಗೆ ಬಂದಿದೆ. ಈ ಗಂಭೀರ ವಿಚಾರವನ್ನ ಗಮನಿಸಿದ ಕೇಂದ್ರ ಸರ್ಕಾರ ಇಂತಹ ಆಕ್ಷೇಪಾರ್ಹ ಅಂಶಗಳನ್ನ ಕೂಡಲೇ ಪ್ಲಾಟ್ಫಾರ್ಮ್ನಿಂದ ತೆಗೆದುಹಾಕಬೇಕು ಮತ್ತು ಈ ಬಗ್ಗೆ ಕೈಗೊಂಡಿರುವಂತಹ ಕ್ರಮಗಳ ಕುರಿತು 72 ಗಂಟೆಗಳ ಒಳಗೆ ವರದಿಯನ್ನ ನೀಡಬೇಕು ಅಂತ ಎಕ್ಸ್ ಸಂಸ್ಥೆಗೆ ಖಡಕ್ ಸೂಚನೆಯನ್ನ ನೀಡಿದೆ. ಸರ್ಕಾರದ ಈ ಕಠಿಣ ನಿಲುವಿಗೆ ಪ್ರತಿಕ್ರಿಯಿಸಿರುವಂತಹ ಎಲಾನ್ ಮಸ್ಕ್, ಗ್ರೋಕ್ ಬಳಸಿ ಕಾನೂನು ಬಾಹಿರ ಕಂಟೆಂಟ್ ಸೃಷ್ಟಿಸುವವರು ಅಂತಹ ಅಥವಾ ಪೋಸ್ಟ್ಗಳನ್ನು ಹಂಚಿಕೊಳ್ಳುವವರು ಕಠಿಣ ಕ್ರಮವನ್ನು ಎದುರಿಸಬೇಕಾಗತ್ತೆ. ಈ ವಿಚಾರದಲ್ಲಿ ನಾವು ತಮಾಷೆ ಮಾಡ್ತಾ ಇಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ಎಐ ತಂತ್ರಜ್ಞಾನದ ದುರುಪಯೋಗ ತಡೆಯೋದಕ್ಕೆ ಸಂಸ್ಥೆಯು ಝೀರೋ ಟಾಲರೆನ್ಸ್ ನೀತಿಯನ್ನ ಅನುಸರಿಸಲಿದ್ದು, ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಜರುಗಿಸಲಾಗುತ್ತೆ ಅಂತ ಸ್ಪಷ್ಟತೆಯನ್ನ ಪಡಿಸಿದ್ದಾರೆ. ತಂತ್ರಜ್ಞಾನದ ದುರ್ಬಳಕೆಯಿಂದ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವವರ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ.